ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಳೆ ಕೈ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತ ಹೇಳಿ CWMA ಸೂಚನೆ ಕೊಟ್ಟಿದೆ. ಹಾಗಾಗಿಯೇ ಕಾವೇರಿ ನೀರಿಗಾಗಿ ಹೋರಾಟ ರಾಜ್ಯದಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಿದೆ. KRS ಡ್ಯಾಂನ ಬಳಿ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. 1,500ಕ್ಕೂ ಹೆಚ್ಚು ಸಿಬ್ಬಂದಿಗಳ ನಿಯೋಜನೆಯಾಗಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಬಂದೋಬಸ್ತನ್ನು ಜಾಸ್ತಿ ಮಾಡಲಾಗಿದೆ. ಮಂಡ್ಯ SP ಡಾಕ್ಟರ್ VJ ಶೋಭಾರಾಣಿ ಅವರು ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಇವತ್ತು ನಡೆಸ್ತಾ ಇರುವಂತಹ ಪ್ರೊಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನೆಲ್ಲ ವ್ಯವಸ್ಥೆ ಆಗಿದೆ ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ. CWMA ಆದೇಶದ ಬಳಿಕವಾಗಿ ಮಂಡ್ಯದಲ್ಲಿ ಪ್ರತಿಭಟನೆಯ ಕಾವು ತೀವ್ರಗೊಂಡಿದೆ. ಈ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಮುಖಂಡರು ಮತ್ತು ನಾಯಕರು ಎಲ್ಲರೂ ಕೂಡ ಏನು KRS ಮುತ್ತಿಗೆಗೆ ಪ್ಲಾನ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಬಿಗಿ ಭದ್ರತೆಯನ್ನು KRS ಡ್ಯಾಮ್ ಬಳಿ ಕಲ್ಪಿಸಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. 1000ಕ್ಕೂ ಅಧಿಕ ಪ್ರಮಾಣದಲ್ಲಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಜರುಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿ ಈ ರೀತಿಯಾದಂತಹ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಿರುವಂಥದ್ದು. ಏನು SP ಡಾಕ್ಟರ್ VJ ಶೋಭಾರಾಣಿ ಅವರ ನೇತೃತ್ವದಲ್ಲಿ ಈ ರೀತಿಯಾದಂತಹ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಯಾಕಂದರೆ ಕಾವೇರಿ ಹೋರಾಟ ಅಂತ ಸಂದರ್ಭದಲ್ಲಿ ಮಂಡ್ಯದಲ್ಲಿ ತೀವ್ರಗೊಳ್ಳುತ್ತೆ ಯಾವಾಗಲೂ ಸಹ. ಅದೇ ರೀತಿಯಾಗಿ ಈ ಬಾರಿಯೂ ಸಹ ಏನು CWMA ಆದೇಶವನ್ನು ವಿರೋಧಿಸಿ ಮಂಡ್ಯದಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ಉಗ್ರವಾದಂಥ ಪ್ರತಿಭಟನೆಗಳಾಗ್ತಾ ಇದೆ. ಇದೀಗ ಮತ್ತೆ ಈ ಒಂದು ಪ್ರತಿಭಟನೆ ಕಾವು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಜರುಗಬಾರದು ನಿಟ್ಟಿನಲ್ಲಿ KRS ಡ್ಯಾಮ್ ಬಳಿ ಮತ್ತು ಮಂಡ್ಯ ಜಿಲ್ಲೆಯ ಆಯಕಟ್ಟಿನ ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕಲ್ಪಿಸಿದ್ದಾರೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಏನು ಮಂಡ್ಯ SP ಅವರಾದಂತಹ ಡಾಕ್ಟರ್ VJ ಶೋಭಾರಾಣಿ ಅವರು ಕೂಡ ನಮ್ಮೊಟ್ಟಿದ್ದಾರೆ. ಅವರನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇಡೀ ಮಂಡ್ಯ ಜಿಲ್ಲೆಯಾದಂಥ ಬಿಗಿ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ, KRS ಡ್ಯಾಮ್ನಲ್ಲಿ ತೊಗೊಂಡಿದ್ದೀರಾ, ಮತ್ತು ಜೊತೆಗೆ ನಿರ್ಬಂಧ ಕೂಡ ಏರಿದ್ರೆ ಏನೆಲ್ಲ ಹೇಳ್ತೀರಿ? ಈ ದಿವಸ 2 SPs ಇದ್ದಾರೆ, ಒಂದು ಅಡಿಷನಲ್ SPs ಇದ್ದಾರೆ, 9 DSPs ಇದ್ದಾರೆ, ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಒಂದು 28 ಜನ ಇದ್ದಾರೆ, ಮತ್ತು PSIs 46 ಜನ ಇದ್ದಾರೆ, ಮತ್ತು ASIs 59 ಜನ ಇದ್ದಾರೆ, ಮತ್ತು 10 KSRP ತುಕಡಿ ಮತ್ತು 8 DR ತುಕಡಿ ಇದೆ. ಸಿಬ್ಬಂದಿಗಳು ಎಲ್ಲರೂ ಒಟ್ಟಾರೆಯಾಗಿ ಅರೌಂಡ್ 1500 ಮೆಂಬರ್ಸ್ ಸಿಬ್ಬಂದಿಗಳಿದ್ದಾರೆ. ಮತ್ತು ನಿರ್ಬಂಧನ ಕೂಡ ಹೇಳಿದ್ರೆ ಬೃಂದಾವನಕ್ಕೆ ಮೇಡಮ್ ಏನಕ್ಕೆ? ಬೃಂದಾವನಕ್ಕೆ ನಿರ್ಬಂಧನ ಏರಲಾಗಿದೆ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿವರೆಗೂ ನಿರ್ಬಂಧನ ಏರಿದೆ. ಕಾವೇರಿ ಹೋರಾಟ ಬಂದ ಮೇಲೆ ಪ್ರತಿ ವರ್ಷವೂ ಕೂಡ ಪೊಲೀಸ್ ಇಲಾಖೆ ಹೊಸ ಸವಾಲಾಗಿದೆ. ಮತ್ತು ಈ ವರ್ಷ ಹೇಗೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿದ್ರೆ ಅಂತೇಳಿ? ಏನೋ ಈ ಹಿಂದೆ ಆಗಿರೋ ಘಟನೆಗಳು ಹಳೆ ವರ್ಷದಲ್ಲಿ ಅದನ್ನು ಎಲ್ಲ ಕನ್ಸಿಡರ್ ಮಾಡಿ ಏನು ಅಗತ್ಯ ಕ್ರಮ ತಗೊಬೇಕು ನಾವು ಮುಂಜಾಗ್ರತೆಯಾಗಿ ಅದು ಕ್ರಮ ತಗೊಂಡಿದ್ದೀವಿ. ಇದಿಷ್ಟು SP ಅವರ ಮಾತಾಗಿರುವಂಥದ್ದು. ಅಂದರೆ ಪ್ರತಿ ವರ್ಷವೂ ಕೂಡ ಪ್ರತಿಭಟನೆಗಳಾಗತ್ತೆ ನಿಟ್ಟಿನಲ್ಲಿ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ತೀವಿ. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ KRS ಡ್ಯಾಮ್ ಸೇರಿದಂತೆ ಮಂಡ್ಯ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಬಿಗಿ ಭದ್ರತೆಯನ್ನು ನಾವು ಕಲ್ಪಿಸಿದ್ದೀವಿ ಅಂತೇಳಿ ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, KRS ಡ್ಯಾಮ್.